ಹಾಯ್ ನನ್ನೆಲ್ಲ ಟು ಫ್ಯಾಮ್ಲಿ ಎಲ್ಲರೂ ಹೆಂಗದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬರ್ರಿ, ಬೆಳಗ್ಗೆ 8 ಗಂಟೆ ಹಾಕಿ ಬಂದೈತೆ ನೋಡಿ ಟೈಮು. ಇವಾಗ ಲವ್ ಚಲುವಳಿ ಸ್ನೇಹಿತರೆ, ಅಂಗಳ ಕಸ ಗುಡ್ಸಿನಿ, ರಂಗೋಲಿ ಹಾಕೀನಿ, ಮನೆ ಎಲ್ಲನೂ ಕ್ಲೀನ್ ಆಗೈತೆ ನೋಡ್ತಿರ್ಬೇಕು. ಇದಕ್ಕೆ ಇವತ್ತು ಪಡ್ದೆ ಬೇರೆ ಹೊಲಿಬೇಕಂತ ಮಾಡೀನಿ ರೀ. ಎಲ್ಲರಿ ಬಿಟ್ಟು ನೋಡಿ, ಈ ಸೀರೆ ಒಳಗೆ ಇದೊಂದು ಪಡ್ದೆ ಬೇರೆ ಹೊಲಿಬೇಕು, 2 ತೆಲುಗುಮ್ ಕವರ್ ಮಾಡಬೇಕು. ಒಂದು ನೋಡಿ ಎಲ್ಲ ಹರಿದ್ಬಿಟ್ಟೆ ಸ್ನೇಹಿತರೆ, ಭಾಳ ದಿನ ಆತು ಹೊಲದಾಕಿ. ಒಂದು ದೇವ್ರ ಮನೆ ಬಾಗಿಲಿಗೆ ಒಂದು ಹೊಲಿಬೇಕಂತ ಮಾಡೀನಿ ರೀ, ಅದು ಹರಿದು ಬಿಟ್ಟೈತೆ ರೀ. ಮನೆ ಒಗ್ಯಾಕೆ ತೊಗೊಂಡು ಬಿಚ್ಚಿದ್ದೆ, ಹರಿಬಿಟ್ಟೈತಿ. ಇದಕ್ಕೊಂದು ಬಾಗಿಲಿಗೆ ಒಂದು ಬೇರೆ ಹೊಲಿಬೇಕಂತ ಮಾಡೀನಿ. ಬಾಂಡೆ ಇದ್ದು ಇಷ್ಟು ಬಾಂಡೆ ತೆಕ್ಕೀನಿ. ಬರೀ ಮನೆಯಿಂದ ಬೀರಪ್ಪ ಮುತ್ತಿನ ದರ್ಶನ ಮಾಡ್ಕೊರಿ, ನೀವು ಕೂಡ ಬೀರಪ್ಪ ಮುತ್ತಿನ ದರ್ಶನ ತಗೋರಿ. ಈಗ ಇನ್ನೊಂದು ತಾಸು ತಡೀರಿ, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ನೋಡಿ. ಮಜ್ಜಿಗೆ ಸೋಂಬಂದಿದೆ ಶ್ರಾವಣ ಕುಮಾರ್ ಹಚ್ಚಿ ಕಡೆ ನಮ್ಮ ಅತ್ತಿಯರ ಮನೆಗೆ ಹೋಗಿ ಉಸು ಮಜ್ಜಿಗೆ ಸೋಸಿಟ್ಟಿನಿ ಸ್ನೇಹಿತರೆ. ಮಜ್ಜಿಗೆ ಸಾರು ಮಾಡಿ ರೊಟ್ಟಿ ಮಾಡ್ಬೇಕು ರೀ. ಮಜ್ಜಿಗೆ ಸಾರು ಮಾಡ್ಬೇಕು, ಏನು ಮಾಡ್ಬೇಕು ಮಜ್ಜಿಗೆ ಸೋಸಿಟ್ಟಿನಿ. ಅದೊಂದು ಕಿಟ್ಲಿ ಒಂದು ಈಗ ಸೋಸಿಟ್ಟೆ. ಅನ್ನ ಮಾಡ್ತೀನಿ, ಇಲ್ಲಿಕ್ಕ ಮಜ್ಜಿಗೆ ಅನ್ನ ಹಾಕೊಂತಾರ, ಇಲ್ಲಿಕ್ಕ ಮಸಾಲೆ ಒಗ್ಗರಣೆ ಕೊಟ್ಬಿಡ್ತೀನಿ. ಶ್ರಾವಣಿ ಕೂಡ ಹಾಯ್ ಮಾಡಮ್ಮ. ಬರೀ ಮತ್ತು ನಾನು ನೋಡ್ರಿ ಪಲ್ಯ ಎದ್ರದ್ದು ಮಾಡ್ತೀನಿ ರೊಟ್ಟಿ ಮಾಡಾಗ, ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಹೆಸ್ರು ಕಾಳು ಕುದಿಯಾಕಿದ್ಯಾ ಪಲ್ಯಕ್ಕೆ ಹಣ್ಣಾಗಿಬಿಟ್ಟೈತೆ ರೀ. ಅದು ಇವಾಗ ಸಾಂಬಾರು ಮಾಡಿಬಿಡ್ತೀನಿ. ಇದನ್ನು ಹಣ್ಣುಗೆ ಭಾಳ ಹಣ್ಣಾಗೈತೆ ರೀ. ಪಲ್ಯ ಮಸ್ತ್ ಟೇಸ್ಟ್ ಬರಲ್ಲ. ಹಿಟ್ಟಿನ ಪಲ್ಯ ಅದಂತ ಮಿಕ್ಸರ್ಗೆ ಹಾಕಿ ಸಾಂಬಾರು ಮಾಡಿಬಿಡ್ತೀನಿ. ಇದನ್ನು ಹೆಸ್ರು ಕಾಳು ಸಾಂಬಾರು. ಈ ಕಡೆ ಬದ್ನಿಕಾಯಿ ಪಲ್ಯ ಮಾಡಿಬಿಡ್ತೀನಿ ಸ್ನೇಹಿತರೆ. 3 ಬದ್ನಿಕಾಯಿ ಅದಾವು. ನಮಗಾದ್ರೆ ಸಾಂಬಾರು ಮ್ಯಾಗ ನಡೀತಿತ್ತು. ಇವಾಗ ಹಿಟ್ಟು ನಾದೀನಿ, ಚಪಾತಿ ಮಾಡ್ತೀನಿ. ಯಾಕೆ ಏನಂತ ಗೆಸ್ ಮಾಡಿ ನೋಡೋಣ. ನೀವು ಗೆಸ್ ಮಾಡೋಕ್ಕಿಂತ ಮೊದಲು ಹೇಳ್ಬಿಡ್ತೀನಿ ರೀ. ಮೊನ್ನೆ ಒಬ್ಬಂದು ಶ್ರೀಮಂತ ಕಾರ್ಯಕ್ರಮ ಆಯ್ತಲ್ಲ, ಅವ್ರು ಅವಿಗೆ ಕುಬ್ಸ ಮಾಡ್ಬೇಕಂತ್ರಿ. ಅವತ್ತು ನನಗೆ ಸಾಗಿಸ್ಲಿಲ್ಲ. ಬೆಲ್ಲ ಬ್ಯಾಳೆ ತಂದು ಕೊಟ್ಟಿನಿ, ಬ್ಯಾಳೆ ಹಾಕೋದ್ರೆ ಲೇಟ್ ಆಗುತ್ತೆ ಅಂತೇಳಿ ಚಪಾತಿ, ಅನ್ನ, ಸಾಂಬಾರು, ಬದ್ನಿಕಾಯಿ ಪಲ್ಯ, ಶಾವಿಗೆ ಪಾಯಸ ಮಾಡ್ಬೇಕಂತ ಮಾಡಿ ಸ್ನೇಹಿತರೆ. ನಾ ಹಾಲು ತರಿಸ್ಬೇಕು. ಶ್ರಾವಣ ಕುಮಾರ್ ನೋಡಿ ಹಿಟ್ಟು ತೊಗೊಂಡು ಹೆಂಗೆ ನಡ್ಸಾಕತ್ತಾಳು ಚಪಾತಿ. ಹುಡ್ರು ಬರೀ ಎದೇದಾಗದ ಸ್ನೇಹಿತರೆ ಹಾಳು ಮಾಡೋದು. ಬರೀ ನಾವು ಒಂದಿಷ್ಟು ಇದಕ್ಕೆ ಮಜ್ಜಿಗೆ ಮಸಾಲೆ ಹಾಕಿ ರೆಡಿ ಮಾಡೀನಿ ರೀ. ಏನು ಮಸಾಲೆ ಮಿಕ್ಸರ್ಗೆ ಹಾಕೊಂಬರಕ್ಕೆ ಶ್ರಾವಣಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಮಿಕ್ಸರ್ಗೆ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಬಿಡ್ತೀನಿ ರೀ. ಮಸಾಲೆ ಮಜ್ಜಿ ರೆಡಿ ಆಗ್ತಾವೆ ಸ್ನೇಹಿತರೆ. ಬರೀ ಹೆಸ್ರು ಕಾಳು ಸಾಂಬಾರು ರೆಡಿ ಮಾಡ್ತೀನಿ, ಪಲ್ಯಕ್ಕೆ ರೆಡಿ ಮಾಡ್ತೀನಿ, ಹಾಲು ತರಿಸ್ತೀನಿ, ಮಸ್ತ್ ಸಿಗ್ತೀನಿ ಸ್ನೇಹಿತರೆ ನಿಮಗೆ ನೋಡಿ. ಸಾಂಬಾರನ್ನು ರೆಡಿ ಮಾಡಿದೆ. ಇವಾಗ ಬದ್ನಿಕಾಯಿ ಪಲ್ಯ ಮಾಡಾಕ ಶೇಂಗಾ ಹುರಿಯಾಕತ್ತೆ ನೋಡಿ ಸ್ನೇಹಿತರೆ. ಶೇಂಗಾ ಸಾಂಬಾರು ಈ ಕಡೆ ಕುದಿಯಾಕತ್ತೈತೆ. ಹೆಸ್ರು ಕಾಳು ಸಾಂಬಾರು ಮಾಡಿದೆ. ಈ ಕಡೆ ಅದೇ ಹೆಸ್ರು ಕಾಳಿಗೆ ಏನು ಉಳಿದ್ದೆಲ್ಲ ಇನ್ನೊಂದು ಟಮಾಟಿ, ಒಂದು 3 ಬದ್ನಿಕಾಯಿ ಅದಾವೆ, ಉಳ್ಕೊಂಡು ಶೇಂಗಾ ಪುಡಿ ಹಚ್ಚಿ ಪಲ್ಯ ಮಾಡಿಬಿಡ್ತು ನೋಡಿ. ಮಾಡ್ರಾಗ ಹೆಚ್ಚು ಕಮ್ಮನ ಆಗುತ್ತೆ, ಅದೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ನಮ್ಮ ಮಜ್ಜಿಗೆ ಸಾರು, ಅನ್ನ, ಹೆಸ್ರು ಕಾಳು ಪಲ್ಯ, ಚಪಾತಿ, ಶಾವಿಗೆ ಪಾಯಸ ಮಾಡ್ಬೇಕಂದೆ. ಮಜ್ಜಿಗೆ ಸಾರು ಮಾಡ್ದೆ, ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ನೋಡಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕಿ ಮಿಕ್ಸರ್ಗೆ ಹಾಕಿಟ್ಟಿನ್ರಿ. ಅದನ್ನು ಫ್ರಿಜ್ಜಿಗೆ ಇಡಬೇಕು ಸ್ನೇಹಿತರೆ. ತುಂಬ ಆಗೈತೆ ಬಾರವ ನೋಡಿ ಸ್ನೇಹಿತರೆ. ಗ್ಯಾಸ್ ಕಟ್ಟಿನ ತಿಕ್ಕೊಂಡೆ. ಗ್ಯಾಸ್ ತಳಗಿಂದ ಒಂದು ಸ್ವಲ್ಪ ಒರೆಸ್ಕೊಂಡು ಒಲಿ ಯಾಕಂದ್ರೆ ಎಣ್ಣೆ ಚೆಲ್ಲಿತ್ರಿ ಇಲ್ಲಿ. ಕುರುಡು ಇದು ಪಾಪಡಿ ಕರದ್ನೆಲ್ಲ ಎಣ್ಣೆ ಚೆಲ್ಲಿತ್ತು. ಹಿಂಗಾಗಿ ದೀಟು ಒರೆಸ್ಕೊಂಡು ನೋಡಿ. ನಮ್ಮ ಜಿಬಿ ಆಗಿಬಿಡ್ತಾರೆ. ಇಲ್ಲಿಕ್ಕಂದ್ರೆ ಅಡುಗೆ ಮಾಡೋಲ್ಲ ನಮ್ಮ ಬೇಸ್ ಆಗಲ್ಲ. ಇಲ್ಲೆಲ್ಲ ಸೂರಿತ್ತು, ಎಲ್ಲ ತೆಕ್ಕೊಂಡಿನಿ. ಇವಾಗ ಇದನ್ನು ಗ್ಯಾಸ್ ಕಟ್ಟಿ ತೊಳ್ಕೊಂಡಿನಿ. ಒಂದು ಪ್ಯಾಕೆಟ್ ಹಾಲು ತರ್ಸೀನಿ, ಒಂದು ಪ್ಯಾಕೆಟ್ ಮೊಸರು ತರ್ಸೀನಿ ಸ್ನೇಹಿತರೆ. ಹಾಲು ಶಾವಿಗೆ ಪಾಯಸ ಮಾಡ್ತೀನಿ. ಚಪಾತಿ ಶಾವಿಗೆ ಪಾಯಸ ಎಡ್ಡೆ ಮಾಡೋದೈತೆ ನೋಡಿ. ಇವಾಗ ಈ ಕಡೆ ಬದ್ನಿಕಾಯಿ ಪಲ್ಯನೂ ಆಗೈತೆ ನೋಡ್ತಿರ್ಬೇಕು. ಮಸ್ತ್ ಶೇಂಗಾ ಪುಡಿ ಹಚ್ಚಿ ಬದ್ನಿಕಾಯಿ ಪಲ್ಯ ಮಾಡೀನಿ. ಈ ಕಡೆ ಪಾಪಡಿನೂ ಕರೆದೀನಿ, ಕರೆಂಟ್ ಹೋದು ನೋಡಿ. ಈ ಕಡೆ ಸಾಂಬಾರನ್ನ ಆಗೈತೆ, ತಗೊಳ್ಳಿ ಹೊಡೀರಿ. ಒಂದು ಪಾಪಡಿ ಬಿತ್ತು ನೋಡಿ. ಈ ಕಡೆ ಅನ್ನನ ಆಗೈತೆ. ಅನ್ನ ಸ್ವಲ್ಪ ಎತ್ತರ ಆಯ್ತು ಸ್ನೇಹಿತರೆ, ಅದಕ್ಕೆ ಹೊಮ್ಗೊಯ್ಯಲ್ಲ ಅಂತೇಳಿ ಪುಟ್ಟಿ ಮುಚ್ಚಿ ನೋಡಿ. ಹಳೆ ಪುಟ್ಟಿ ಇತ್ತು ಅನ್ನ. ಬರ್ರಿ ಇವಾಗ ನೀರು ಕಾದಾವು, ಜಾಕ ಮಾಡಿ ಬಂದು ಶಾವಿಗೆ ಹಾಲು ಕಾಸಕ್ಕಿಟ್ಟು ಜಾಕ ಮಾಡಿ ಬಂದು ಶಾವಿಗೆ ಪಾಯಸ ಮಾಡೋದು ನೋಡಿ. ನೋಡಿ ಸ್ನೇಹಿತರೆ, ಶಾವಿಗೆ ಪಾಯಸ ಮಸ್ತ್ ರೆಡಿ ಆಗೈತೆ. ಚಪಾತಿ ಮಾಡ್ತೀನಿ ರೀ. ಶ್ರಾವಣಿದು ಜಾಕ ಮಾಡಿಸಿದೆ. ನಾನು ಚಪಾತಿ ಮಾಡಿ ಆವಿ ಕರೆಸಿ ಊಟ ಮಾಡಿಸಿ 10:30 ಟೈಮ್ ಮುಂಜಾನೆ ಮಾಡಿಬಿಡ್ತೀನಿ ರೀ. ಮತ್ತು ಬಿಸಿಲಾಗಿ ಎಲ್ಲಿ ಮಾಡಿ ಮುಗಿಸ್ಕೇರಿ ನಮ್ಮ ಕೆಲಸ ನಡೀತಾ ವೀಡಿಯೋ ಮಾಡೋದು. ಸಕ್ಕರೆ ಒಂದು ಬಾಕಿ ಐತ್ರಿ ಹಾಕೋದು. ಎಷ್ಟು ಅಳಕಾಗೈತೆ ನೋಡಿ. ಅಳಕಾಗಿರ್ಬೇಕು ಸ್ನೇಹಿತರೆ, ಮಸ್ತ್ ಆಗುತ್ತೆ. ಇನ್ನು ಏಲಕ್ಕಿ ಪುಡಿ ಸಕ್ಕರೆ ಹಾಕಿಬಿಟ್ರೆ ಮುಗೀತು. ಸಕ್ಕರೆ ಇಟ್ಕೊಂಡೀನಿ ರೀ. ಇಲ್ಲಿ ಕಡೆ ಚಪಾತಿ ಮಾಡೋಕ್ಕೂ ರೆಡಿ ಮಾಡೀನಿ. ನಂದು ದಿನ ಜಾಳಕ್ಕಿಲ್ಲ,
ಇಲ್ಲೇ ಪಿನೈಲ್ ಮಾರಕ್ಕೆ ಬಂದವ್ರಿ. ಹಿಂಗಾಗಿ ತುಪ್ಪದ ಹೆಂಗಾಗೈತೆ ನೋಡಿ, ಹುರಿದಿನಲ್ಲ ಶಾವಿಗೆ ನೋಡಿ ಮಸ್ತ್ ಅಳಕಾಗ ಪೈಸ ಮಸ್ತಾಗ ಸ್ನೇಹಿತರೆ. ನೀವು ರೆಸಿಪಿ ಮಾಡಿ ತೋರಿಸ್ರಿ ಅಂತೀರಿ. ನಾವು ಹೆಂಗೆ ಮಾಡ್ತೀವಿ, ಒಬ್ರೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ನಮ್ಮ ಶ್ರಾವಣಂದು ಬರ್ತಡೇಗೆ ನಾನು ಶಾವಿಗೆ ಪಾಯಸ ಮಾಡ್ಬೇಕು ಅನ್ನೋದೇ ಇತ್ತು. ಅವಾಗ ಏನೈತೆ ಅನುಕೂಲ ಆಗಲಿಲ್ಲ ಮನ್ಯಾಗ ಒಂದು ತೀರ್ಕೊಂಡ್ರಲ್ಲ, ಹಿಂಗಾಗಿ ಮಾಡ್ದಲ್ಲ. ಶ್ರಾವಣ ಬರ್ತಡೇ ಅದು ಆಯಿತು, ಈ ಕಡೆ ಇವು ಅವಿ ಕುಬ್ಸಾನು ಆಯಿತು, ನಾವು ಉಂಡಂಗೆ ಆಯ್ತು ಅಂತ ಮಾಡಿಬಿಟ್ಟು ನೋಡಿ. ಸಕ್ರಿನ ಹಾಕಿದೆ. ಫೈನಲ್ ಆಗಿ ಶಾವಿಗೆ ಪಾಯಸ ರೆಡಿ ಆಯಿತು ಸ್ನೇಹಿತರೆ. ಇನ್ನು ಯಾಲಕ್ಕಿ ಕುಟ್ಟು ಹಾಕಬೇಕು. 10:30 ಆಗೈತೆ ರೀ. ಅವಿ ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರಕ್ಕೆ ಹೋತಾಳಂತ, ಹಿಂಗಾಗಿ ನಾನು ಜಾಕಾಯಕ ಮಾಡಿ ಚಪಾತಿ ಮಾಡ್ಕೊಂಡು ಬಸ್ಸರು ಏನು ಮಾಡೋ ಮತ್ತೆಲ್ಲ ಚಪಾತಿ ಆರಿಬಿಡ್ತಾವೆ. ಇದಿಷ್ಟೇ ಇರಲಿ ಸ್ನೇಹಿತರೆ. ಬರ್ರಿ ನಾನು ಜಾಕ ಮಾಡಿ ಚಪಾತಿ ಮಾಡಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮಸ್ತಾತ್ ನೋಡಿ ಶಾವಿಗೆ ಪಾಯಸ. ಅತಿ ಗಟ್ಟಿನೂ ಅಲ್ಲ, ಅತಿ ನೀರೂ ಅಲ್ಲ. ಮನ್ಯಾಗ ಮಾಡ್ಕೊಂಡು ಉಣ್ಬೇಕು ಸ್ನೇಹಿತರೆ. ಇದನ್ನೇ ಹೋಟೆಲ್ದಾಗ ತೊಗೊಂಡು ಹಾಕೋರಿ, ಸ್ವಲ್ಪ ಇರುತ್ತೆ. ಎಷ್ಟು ರೊಕ್ಕ ನಾವು ಆರಾಮಾಗಿ 40 ರೂಪಾಯಿ ಹಾಲು ರೀ. ಗೋಡಂಬಿ ಮಣಕ್ಕೆಲ್ಲ ಮನ್ಯಾಗಿದ್ದು ತುಪ್ಪ ಇತ್ತು, ಅವ ತಂದಿದ್ದು ಮೊನ್ನೆ. ತುಪ್ಪ ಮಾತ್ರ ಯಾವಾಗಲೂ ಇದ್ದೇ ಇರುತ್ತೆ. ಅರ್ಧ kg ತರ್ಸೇ ಬಿಟ್ಟಿರ್ತೀನಿ ತುಪ್ಪ. ಉಣ್ಣಾಗ ಮಾಡ್ಕೊಂಡಿರ್ತಾವೆ, ಇಲ್ಲರಾಗ ಮಾಡ್ಕೊತಿದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋದು ನೋಡಿ ಸ್ನೇಹಿತರೆ. ತುಪ್ಪ ಯಾಕಂದ್ರೆ ಸಜ್ಕ ಮಾಡೋದು ಬಾಡ್ರಿ. ನಮ್ಮ ಹುಡ್ರು ಜೀವ ಸಿಹಿ ಅಂದ್ರೆ ತುಪ್ಪ ಇರಬೇಕಲ್ರಿ. ಹಾಲು ಎನಿ ಟೈಮ್ ಹಾಲು ತೊಗೊಳಲ್ಲನ, ಕಮ್ಮಿ ಹಾಲು ತೊಗೊಳೋದು ನೋಡಿ ಸ್ನೇಹಿತರೆ. ಯಾಲಕ್ಕಿ ಸೊಟ್ಟಿ ಮಾತ್ರ ನಾನು ಕೆಡ್ಸಲ್ಲ ನೋಡಿ. ಚಾಪಡಿ ಡಬ್ಬೆ ಹಾಕ್ತೀನಿ. ಇದು ಚಾಪಡಿ ರೀ, ಚಾಪಡಿ ಡಬ್ಬೆ ಹಾಕೊಂಡ್ಬಿಡ್ತೀನಿ. ಫೈನಲಾಗಿ ಎಲ್ಲ ಗ್ಯಾಸ್ ಬಂದ್ ಮಾಡಿದೆ. ನಡಿಯವ ಶ್ರಾವಣಿ, ಪೂಜೆ ಮಾಡಿ ನೀನು. ನಾನು ಜಕ್ಕಮ್ಮ ಚಪಾತಿ ಮಾಡ್ತೀನಿ ನೋಡಿ. ಬರ್ರಿ ಚಪಾತಿ ಮಾಡೋ ಮಸಿತೀನಿ. ಯಾಲಕ್ಕಿದು ಚೆಲ್ಲಲ್ಲ ಅಂತ ಹೇಳಕ್ಕಂತ ವಿಡಿಯೋ ಕಂಟಿನ್ಯೂ ಮಾಡಿದ್ದು ನೋಡಿ ಸ್ನೇಹಿತರೆ. ಚಪಾತಿನೂ ಮಾಡಿದೆ, ಇನ್ನೂ ಸ್ವಲ್ಪ ಇಟ್ಟು ಉಳ್ಸೀನಿ. ಬೇಕಂದ್ರೆ ಮಧ್ಯಾಹ್ನಕ್ಕೆ ಮಾಡ್ಕೊಂಡ್ರಾತು. ಈಗ ಎಲ್ಲ ಅಡಿ ರೆಡಿ ಆಯಿತು ಸ್ನೇಹಿತರೆ. ನಾವೀ ಕರ್ಕೊಂಬರ್ಬೇಕು, ಊಟ ಮಾಡಿಸ್ಬೇಕು. ಬಟ್ಟೆ ಜೋಡಿಸ್ಕೋತೀನಿ, ಮತ್ತು ಸಿಗ್ತೀನಿ ರೀ ನಿಮ್ಗೆ. ಬಟ್ಟೆ ಜೋಡಿಸ್ಕೊಂಡು ಅವಿ ಕರ್ಕೊಂಬಂದು ಊಟ ಹಾಕ್ಕೊಡ್ತೀನಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಂತ ಸೀರೆ ಅಂತ ಪ್ಯಾಂಟ್ ಶರ್ಟು ತುಂಬ ಆಯರಿ ಮಾಡ್ಬೇಕಂತ ಮಾಡೀನಿ ರೀ. ದೂರಲ್ಲ ಸ್ನೇಹಿತರೆ. ಪ್ಯಾಂಟು ಶರ್ಟು ಪತ್ಲ ಟವಲು ಟಪ್ಪಿಗೆ ಎಲ್ಲ ಮಾಡ್ತೀನಿ ನೋಡಿ. ತುಂಬ ಆಯರಿ ಅಂದ್ರೆ ಅನ್ನಾಗ ವೈನಿಗೆ ಬರೀ ಟಪ್ಪಿಗೆ ಟಾವೆಲು ಪತ್ಲಾದ್ರೆ ವೈನಿಗೆ ಒಬ್ಬೇಕಿಗೆ ಆಗುತ್ತೆ. ಟಪ್ಪಿಗೆ ಟಾವೆಲ್ ಅನ್ನ ಆಗುತ್ತೆ. ಬರ್ರಿ ನೋಡಿ ಚಪಾತಿ ಮಾಡಿಲ್ಲ ಹೆಂಗೆ ಇಟ್ಟಿನಿ, ಎತ್ತಿಡ್ತೀನಿ ಬರ್ರಿ. ಶ್ರಾವಣಿ ಶ್ರಾವಣ ಕುಮಾರ್ ಉಣ್ಣಾಕತ್ತಾನ ನೋಡಿ ಸ್ನೇಹಿತರೆ. ಅವಿನೂ ಬಂದು ಊಟ ಮಾಡಿ ಬಟ್ಟೆ ಆಯರಿ ಮಾಡಿಲ್ಲ. ಶ್ರಾವಣಿ ಕುಕ್ಮ ಹಚ್ಚಿ ಬಟ್ಟೆ ಆಯರಿ ಕೊಟ್ಲು. ಟೈಮ್ ಅಂದ್ರೆ 2:30 ಹಾಕೊಂಡೈತ್ರಿ. ಅವು ಮುಂಜಾನೆ ನಾನು ಊಟ 10-11 ಉಣಿಸ್ಬಿಡ್ಬೇಕು. ಕುಬ್ಸ ಮಾಡ್ಬೇಕು ಅನ್ನೋರಾಗನೇ ಅವ್ರಿಗೆ ಸ್ಕ್ಯಾನಿಂಗ್ ಹೋದಲ್ಲ. 1:30 ಆಗಿತ್ತು ಬಂದ್ಲು. ಮತ್ತು ಅದೆಲ್ಲ ಮುಗಿಸಿ ಕಳಿಸ್ಬೇಕಾದ್ರೆ 2:30 ಮೇಗಕ್ಕೆ ಬಂದೈತೆ ನೋಡಿ. ಬರ್ರಿ ನಾನು ಕೂಡ ಊಟ ಮಾಡಕತ್ತಿ. ಶ್ರಾವಣಿ ನಾನು ಊಟಕ್ಕೆ ಹಾಕ್ಕೊಂಡಿ ಸ್ನೇಹಿತರೆ. ಅವಿಗೂ ಇದೇ ಥರ ತಾಟ ಹಚ್ಕೊಟ್ಟಿದ್ದೆ. ನಾವೊಂದು ತಾಟ್ನಾಗ ಊಟಕ್ಕೆ ಹಾಕ್ಕೊಂಡು ಏನೆಲ್ಲ ಮಾಡಿ ನಾನು ತೋರ್ಸಾಕಂತ ಇಷ್ಟೆಲ್ಲ ಹಾಕ್ಕೊಂಡು. ಇಲ್ಲಕ್ಕ ಸಣ್ಣಗಾದ ಚಪಾತಿ ಪಲ್ಯ ಮುಂಡ್ಕೇರಿ, ಬದ್ನಿಕಾಯಿ ಪಲ್ಯ ರೀ, ಚಪಾತಿ ಪಾಪಡಿ, ಹೆಸರುಬೇಳೆ ಸಾಂಬಾರು, ಅನ್ನ, ಶಾವಿಗೆ ಪಾಯಸ, ಮತ್ತು ಮಸಾಲೆ ಮಜ್ಜಿಗೆ ಮಾಡಿದ್ದು ನೋಡಿರಿ. ಮತ್ತು ಮೊಸರಿತ್ತು, ಅವ್ರಿಗೆ ಹಾಕಿ ಕೊಟ್ಟಿದ್ದೆ ಎಲ್ಲ ಒಟ್ಟು. ಮತ್ತು ಒಂದ್ರಾಗ ಮಸಾಲೆ ಮಜ್ಜಿಗೆ, ಒಂದು ಸೈಡು ಮೊಸರು ಖಾರ ಅಗಸಿ ಖಾರ ಹಾಕಿ ಕೊಟ್ಟಿದ್ದೆ. ಅವೆರಡೇ ಸ್ಕಿಪ್ ಆಗ್ಯ ಸ್ನೇಹಿತರೆ. ನಾವು ಉಣ್ಣಲ್ಲ, ನಾನು ಮಜ್ಜಿಗೆ ಅದು ಕುಡ್ದೀನಿ. ಹಿಂಗಾಗಿ ಇಷ್ಟು ಊಟ ಮಾಡಕತ್ತಿ. ಶ್ರಾವಣಿ ನಾನು ಶ್ರಾವಣಕುಮಾರ 3 ಇದ್ರಾಗ ಉಂಡು ಬಿಡ್ತೀವಿ ಸ್ನೇಹಿತರೆ. ಉಂಡು ಕಸ ಹುಡುಗಿ ಮೊಸರು ತಿಕ್ಕಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಕುಬ್ಸು ಮಾಡಿನಲ್ರಿ, ಇದೇ ಆಗುತ್ತೆ ನೋಡಿ. ಬೇಳೆ ಹಾಕ್ಬೇಕಂದ್ರೆ ಸುಮ್ಮನೆ ಒಂದು ಸ್ವೀಟ್ ಚಪಾತಿ ಮಾಡ್ಕೊಂಬಿಟ್ಟು ನೋಡಿ ಸ್ನೇಹಿತರೆ. ಬರೀ ಮಾತು ಸಿಗ್ತೀನಿ ಸ್ನೇಹಿತರೆ. ಬಟ್ಟೆ ಎಲ್ಲ ಒಗೆದು ಹಾಕಿದ್ಯಾ, ಬಾಂಡೆ ತಿಕ್ಕಿದ್ಯಾ. ಇವತ್ತು ಇದೇ ಆಯ್ತು ನೋಡಿ. ಈಗ ಟೈಲರಿಂಗ್ ಒಂದು ವಿಡಿಯೋ ಮಾಡ್ಕೋಬೇಕ್ರಿ. ಟೈಲರಿಂಗ್ ಚೆನ್ನಾಗಿ ಹೊಂಟೈತ್ರಿ. ಅದಕ್ಕೆ ಟೈಮ್ ನನ್ನ ವಿಡಿಯೋ ಹಾಕಿದ್ನಂದ್ರೆ ಇನ್ನೂ ಚೆನ್ನಾಗಿ ಓಡುತ್ತೆ ಸ್ನೇಹಿತರೆ. ಶ್ರಾವಣಿ ನೋಡಿ ಮಾರಿ ತಕ್ಕೊಳಕತ್ತ. ನಾನು ಕೂಡ ಮಾರಿ ತಕ್ಕೊಂಡೆ. ಕದಾಕಿ ಬಿಡಮ್ಮ. 5 ಗಂಟೆ ಆಯ್ತು ಸ್ನೇಹಿತರೆ. ಅಷ್ಟು ಬಾಂಡೆ ತಿಕ್ಕೀನಿ. ಮನೆ ಎಲ್ಲ ಕ್ಲೀನಾಗಿ ಐತೆ ನೋಡಿ. ಸಂಜೆಗೆ ಮಾತ್ರ ಅಡಿಗೆ ಎಲ್ಲ ಐತ್ರಿ. ಶ್ರಾವಣಕುಮಾರ ಒಬ್ಬರು ಪಿರಾದೆ ಮನೆ ತೊಗೊಂಬಂದ ಸ್ನೇಹಿತರೆ. ಅಪ್ಪ ಸೈಕಲ್ ಹೊಡ್ಯಾಕತ್ತಾನಂತ. ಅವ್ನು ಉಗಿಸಿ ಪಾಪ ಹುಟ್ಟುದ್ದು ಹರಿದೈತ್ರಿ ಕಾಲು. ಅವ್ರ ಅಪ್ಪಾರು ಬಂದು ಏನು ಮಾಡ್ತೀನಿ ನೋಡ ಹಿಂಗೆ ಮಾಡ್ಯಾನ ಅಂತಂದರು. ಹೊಡಿಬೇಕು ಸ್ನೇಹಿತರೆ. ಅವ್ರು ಹೊಡಿಬಾರ್ದು ಬಿಡೋ ಕಡೆ ಬಿಟ್ಟೀನಿ. ಇನ್ನೇನು ಈ ಥರ ಮಾಡಿ ಇನ್ನೇನು ಮಾಡ್ತೀಯಪ್ಪು, ಹೊಡೆದಿನಿ ನಾನು. ಮತ್ತು ಹಿಂಗೆ ಮಾಡಬಾರ್ದಪ್ಪ ಅಂತ ಹೇಳಿನ ಅತ್ತೆ. ಹಿಂಗೆ ಮಾಡಬಾರ್ದು ಪಾಪ. ಅವ್ರು ರಗದು ಬಂದೈತಿರಿ ಖಾಲಿ. ಬೇದ್ರಿಲ್ಲ ಅವರು ಏನಂದ್ರು. ಇಂಥ ಉಡಾತನ ಮಾಡ್ತೀಯ, ಸಾಲಿಗಿಲಿ ಕಲಿತೀಯ.
ನೋಡಪ್ಪ ನೀ ಹೆಂಗೆ ಮಾಡ್ತೀವಿ ಒಂದೊಂದು ಟೆನ್ಷನ್ ಆಗಿಬಿಟ್ಟೆ ಸ್ನೇಹಿತರೆ. ಮತ್ತು ಟಾಪಿಗೆ ಬಟ್ಟೆ ಗಿರಕ್ಕೆ ಬಂದರು ನೋಡ್ಕ್ಯಾರ ಹಾಗೆ ಹೋದ್ರು. ಇದು ಒಂದು ಟಾಪ್ ಹಿಡಿಬೇಕ್ರಿ, ಅರ್ಜೆಂಟ್ ಐತಿ. ಇದೇನು ಆನ್ಲೈನ್ ತರ್ಸಾರೆ ಮಾಡ್ಯಾರಿ, ಇದನ್ನೊಂದು ಆನ್ಲೈನ್ ತರ್ಸಾರೆ ಮಾಡ್ಯಾರ ಸ್ನೇಹಿತರೆ. ಹಿಂಗಾಗಿ ಇದು ಆಗೈತೆ ಸದ್ಯ. ಇದೇ ಸೀರೆ ಹಳೆ ಸೀರೆದು ನಾನು ಹೇಳಿದ್ನಲ್ರಿ ನಿನ್ನೆ, ಇದಕ್ಕೊಂದು ಅರ್ಬಿ ಹೋಗಿ ಹೊಲಿಬೇಕು, ದೇವ್ರ ಮನೆ ಬಾಗಿಲಿಗೆ ಒಂದು ಹೊಲಿಬೇಕು. ಅದರದ ವಿಡಿಯೋ ಮಾಡಿ ಅದೇ ಹೊಲಿತೀನಿ. ಟೈಮ್ ನೋಡಿ ಕರೆಕ್ಟ್ 5 ಗಂಟೆ ಆಗೈತಿ. ಇವತ್ತಿ ಮಾಡೀನಿ ರೀ ಹೋಮ್ ಟೂರ್ ವಿಡಿಯೋ, ಟೈಲರಿಂಗ್ ವಿಡಿಯೋ 101 ಓಡೈತ್ರಿ. 13 ಲೈಕ್ ಬಂದಾವು ನಿನ್ನೆ ವಿಡಿಯೋಕ್ಕೆ. ತುಂಬ ಖುಷಿ ಆಗತ್ತೆ ರೀ. ಒಂದು ದಿನಕ್ಕೆ ಇವತ್ತು 100 ಹೊಡುತ್ತೆ, ನಾಳೆಗೆ 200 ಹೊಡುತ್ತೆ. ಅದ್ರ ಬಗ್ಗೆ ಚಿಂತೆನೇ ಮಾಡಲ್ಲ ನೋಡಿ ನಾನು. ಎಷ್ಟು ಓಡುತ್ತಾ ಓಡಲಿ, ಓಡೋದು ವ್ಯೂಸ್ ಬರೋದು ಬಿಡೋದು ಅದ್ರ ಕೈಯಾಗ. ಹಂಗೆ ಲಕ್ಷ ಮಿಲಿಯನ್ ಓದ್ತಾವಲ್ಲ, ಅದು ಒಮ್ಮೆ ಸ್ಪೀಡಾಗಿ ಓಡಿ ಮುದಕ್ಕೆ ದಬಕ್ಕಂಡು ಬೀಳಂಗೆ ಸ್ನೇಹಿತರೆ. ನಾವು ನಿಧಾನಕ್ಕೆ ಹೋದ್ರೆ ಸಾಕಪ್ಪ. ಮಲ್ಲಯ್ಯ ಶ್ರೀಶ ಮಲ್ಲಯ್ಯ ನಿಧಾನಕ್ಕೆ ಹೋಲಿ, ಎಲ್ತಾನೆ ಹೋಲಿ, ಹಾಗೆ ಸಾಕ್ತಿರ್ಬೇಕ್ರಿ. ನಿಮ್ಗೊಂದು ಖುಷಿ ವಿಚಾರ ಸ್ನೇಹಿತರೆ ಹೇಳ್ತೀನಿ. ಅದನ್ನೇ ಬೇರೆ ವಿಡಿಯೋ ಬರುತ್ತೆ ನೋಡಿ ಇದೇ ಚಾನಲ್ದಾಗ. ಇನ್ನೊಂದು ಚಾನಲು ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್. ಅದು 1100 ವಾಚವರ್ ಆಗೈತೆ ರೀ. 241 ಸಬ್ಸ್ಕ್ರೈಬರ್ ಆಗ್ಯಾರ. ಇದು ಅಲ್ಲ ಖುಷಿ ವಿಚಾರ. ಇನ್ನೊಂದು ಖುಷಿ ವಿಚಾರ ಐತೆ, ನೀವೆಲ್ಲರ ಕೊಟ್ಟಿದ್ದರಿ. ಅದು ನಾನು ಮಾಡಿದ ಶ್ರಮಕ್ಕೆ ನೀವೆಲ್ಲರ ಪ್ರತಿಫಲ ಕೊಟ್ಟಿದ್ದು. ಅದನ್ನು ಹೇಳ್ತೀನಿ ರೀ. ನೆಕ್ಸ್ಟ್ ಇದರಿಂದರ ಬರ್ತಾ ಮುಂದರ ವಿಡಿಯೋ ಬರುತ್ತೆ ರೀ. ಅದು ಮಾಡ್ಬೇಕಂತ ಮಾಡೀನಿ. ಯಾವಾಗ ಮಾಡೋದಾಗುತ್ತೆ ನೋಡೋಣ ರೀ. ಮನೆ ಎಲ್ಲ ಕ್ಲೀನಾಗೈತೆ. ಬೇರೆ ನಾನು ರೆಡಿಯಾಗಿ ಮತ್ತು ಇದೊಂದು ಟೈಲರಿಂಗ್ ಚಾನಲ್ ವಿಡಿಯೋ ಶೂಟ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ. ಕರೆಕ್ಟಾಗಿ ನಂಗೆ ವಿಡಿಯೋ ಮಾಡೋರಿಲ್ಲ ಸ್ನೇಹಿತರೆ. ಆಕೆ ಪುಟ್ಟಕ್ಕ ಒಂದು ಸ್ವಲ್ಪ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಡ್ತಿದ್ಲು. ಶ್ರಾವಣಿ ಎಲ್ಲ ಹೋಮ್ ಟುಡೇ ಅಳಗಾಡ್ಸೋದು ಹಂಗೆ ಮಾಡ್ಯಾಡ್ರಿ. ನೀವು ಚೆನ್ನಾಗಿ ನೋಡಿರಿ. 500-600 ಜನ ನೋಡ್ಯಾರಿ. ಈಗ ತಿರುಗಿ 1 ಗಂಟೆಗೆ ಹಾಕೀನಿ. ನನ್ನ ಟೈಮು 1 ಗಂಟೆಗೆ ಹಾಕೋದ್ರಿ. ನಾನು ಏನು ಮಾಡಿಬಿಡ್ತೀನಿ, 1 ಗಂಟೆ ಬಿಟ್ಟು ಟೈಮಿಂಗ್ ಚೇಂಜ್ ಮಾಡಿಬಿಡ್ತೀನಲ್ಲ. ಶ್ರೀಶೈಲಕ್ಕೆ ಹೋಗಿ ಬಂದು ಕರೆಕ್ಟ್ ಟೈಮ್ ವಿಡಿಯೋ ಹಾಕೋದಾಗಿಲ್ಲ, ಸಾರಿ ಸ್ನೇಹಿತರೆ. ಇನ್ಮೇಲೆ ಹಾಕ್ತೀನಿ ರೀ. ನೋಡಿ ಸ್ನೇಹಿತರೆ, ಅಷ್ಟು ಕ್ಲೀನ್ ಮಾಡಿ ನಾನು ಟಿಚಿಂಗ್ ಮಾಡಬೇಕು. ಒಂದು ಸ್ವಲ್ಪ ಏನಾದರೂ ಹೊಲಿಬೇಕನ್ನೋರಾಗನೇ ಬಟ್ಟೆ ಗಿರಾಕಿ ಬಂದು ಎಲ್ಲ ಕೊಟ್ಟೀನಿ ರೀ. ಇವಾಗ ಕಟ್ ಮಾಡಬೇಕು. ಅದೊಂದು ಕುಬ್ಸೋದೊಂದು ಆಯ್ತು ರೀ. ಮತ್ತು ಏನಾರು ಇರ್ತಾವೆ ನೋಡಿ ಸ್ನೇಹಿತರೆ, ಸಂಸಾರ ಅಂದಮ್ಯಾಗ ಹಾಗೆ ಇರುವ 108 ಅಡೆತಡೆಗಳು ಎಲ್ಲನೂ ಮಾಡ್ಕೊಂಡೇ ಹೋಗಬೇಕು. ನಾವು ಒಂದೇ ಮಾಡ್ತೀವಿ, ಒಂದೇ ಉಣ್ತೀವಿ ಅಂದ್ರೆ ಆಗಲ್ಲ. ಮತ್ತು ನನಗೆ ಮಾಡ್ಲಿಕ್ಕಂದ್ರೆ ಜೀವ ಸಮಾಧಾನ ಆಗಲ್ಲ. ಮಾಳಿ ನೋಡು ಅನಿಸ್ಬಿಡುತ್ತೆ. ಮಾಡಿಬಿಟ್ನಿ ಅಂದ್ರೆ ಮಾಡಿದ್ನೆಲ್ಲ ಖುಷಿ ಆಗೋ ಸ್ನೇಹಿತರೆ. ಬರೀ ಇವಾಗ ಬಾಗಿಲಿಗೆ ಒಂದು ಪಡೆದೆ, ತೆಲುಗು ಕವರ, ಅದು ಇದು ರೀ ಎಟ್ಟ ಥರ ಅಲ್ರಿ ಹೊಲಿತೀವಿ ಸ್ನೇಹಿತರೆ. ಅದಕ್ಕೆ ಪಡೆದೆ ಒಂದು ಬೇರೆ ಹೊಲಿಬೇಕಂತ ಇದೆ ಮಾಡೋಕ್ಕೆ ಹೊಲಿತೀನಿ. ದೇವ್ರ ಮುಂದೆ ದೀಪ ಅದು ಹಚ್ಚಿದೆ. ಉಸಿ ಎತ್ತಿಡಬೇಕು. ಇವು ಇರಲ್ಲ, ಎತ್ತಿಡ್ಕೊತ ಕುಂತನೆ ಬರೀ ಇದೇ ಆಗುತ್ತೆ. ಒಂದು ಸೀರೆ ವ್ಯಾಪಾರ ಆಯ್ತು ಸ್ನೇಹಿತರೆ, ಒಂದಿಷ್ಟು ವ್ಯಾಪಾರ ಆಯಿತು. ಅದು ಉದ್ರಿ ನೋಡಿ, ಹಳ್ಳ ಭಾಳ ಉದ್ರಿ ರೀ. ಉದ್ರಿ ಸಾಕಾಗ್ಬಿಟ್ಟೆ ಸ್ನೇಹಿತರೆ. ಕೊಟ್ಟು ಹೋಗಣ್ಣಕ್ಕೆ ಹೋಗಲ್ಲ, ಬಿಟ್ಟು ಹೋಗಣ್ಣಕ್ಕೆ ಹೋಗಲ್ಲ. ಮತ್ತು ನಾವು ಕೊಡಲ್ಲ ಬಿಟ್ಟು ಹೋಗಂದ್ರೆ ನೋಡು, ಎಲ್ಲಿಗಾರ ಓದ್ತಿದ್ದೇವೆ ಕೊಳ್ಳಿಲ್ಲ ಉದ್ರಿ ಅನ್ಸುತ್ತೆ. ಅವ್ರು ಕೊಡಾಕ್ತಿರಲ್ಲ ಸ್ನೇಹಿತರೆ, ಏನು ಮಾಡೋದು. ಬರೀ ಮತ್ತು ನಿಮ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಸಂಜಿಗೆ ಮಾತ್ರಲ್ಲ ಅಡಿಗೆ ಐತಿ, ಅವು ಹೆಂಗೆ ಥರ ಅಲ್ಲಿ ಹೊಲಿದು ಬಿಡ್ತೀನಿ ನೋಡಿ. ಇವತ್ತು ನೋಡಿ ಸ್ನೇಹಿತರೆ, ಫೈನಲ್ ಆಗಿ ಇವ್ನು ಹೊಲಿರಾಗ ಟೈಮು 9 ಗಂಟೆ ಆಗೇ ಬಿಡ್ತು. ನನ್ನ ಲೇಟ್ ಆಗಿತ್ತು ರೀ ಇದು ಮಾಡ್ಬೇಕಂದ್ರೆ. ಇದನ್ನೊಂದು ವಿಡಿಯೋ ಟೈಲರಿಂಗ್ ವಿಡಿಯೋಕ್ಕೆ ಶೂಟ್ ಮಾಡ್ಕೊಂಡೆ. ಅದಕ್ಕೂ ಆಯಿತು, ನಾನು ಹೊಲಿಯೋಕ್ಕೂ ಆಯ್ತು ಅಂತ ಹೊಲಿದೆ. 2 ತೆಲುಗು ಮೊನ್ನ ಕವರ್ ರೆಡಿ ಅದು ನೋಡಿ. ಇವಕ್ಕೆ ಬಿಚ್ಚಕ್ಕೆ ಬರ್ಲಾರಂಗೆ ಹೊಲಿಗೆ ಹಾಕಿ ಸ್ನೇಹಿತರೆ. ಇದು ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟು ಸೀರೆ ನೋಡಿ. ಅದು ಬ್ಲೌಸ್ನೇ ಆಗೈತೆ. ಅದು ಅರ್ಧ ಬ್ಲೌಸ್ ಅರ್ಧ ಸೀರೆ ಬಂದೈತೆ. ಇದಕ್ಕೆ ಮತ್ತೆ ಕವರ್ ಹೊಲಿಬೇಕು ರೀ. ಇನ್ನು ಅರಿಬೈತೆ, ನಾಳೆಗೆ ಹೊಲಿತೀನಿ ರೀ. ದೇವ್ರ ಮನೆ ಬಾಗಿಲಿಗೂ ರೆಡಿ ಆಗೈತೆ ನೋಡಿ. ಬರ್ರಿ ಊಟ ಮಾಡಬೇಕು. ಇವಿಷ್ಟು ಎತ್ತಿಡ್ತೀನಿ. ಎತ್ತಿಟ್ಟು ಶ್ರವಣ್ ಕುಮಾರ ಕುಂತ ನೋಡಿ. ಅವ್ರದ್ದು ಊಟ ಆಗೈತಿ. ಊಟ ಆಗೈತೆ ರೀ ಅವ್ರದ್ದು. ಟೈಮೂ 9 ಗಂಟೆ ಬರಾಬರಿ ಆಯ್ತು. ಹಾಸಿಗೆ ಕೊಡ್ತೀನಿ ಸ್ನೇಹಿತರೆ. ಅವ್ರಿಗೆ ಹಾಸಿಗೆ ಕೊಟ್ಟು ಅವ್ರ ಮನೆಗೆ ಇವಿಸಿ ಎತ್ತಿಟ್ಟು ಹಾಸಿಗೆ ಕೊಡ್ತೀನಿ ರೀ. ಹಂಗಂದ್ರೆ ವೇಷ ಆಗತ್ತೆ ರೀ. ನೋಡಿ ಟೈಮ್ ಕರೆಕ್ಟ್ 9 ಗಂಟೆ ಆಯಿತು. ಬರ್ರಿ ಮತ್ತು ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ನಂದು ಕೂಡ ಊಟ ಆಯಿತು. ಬೇಸಿಗೆ ದಿನ ಚಪಾತಿ ಮಾಡಿದ್ನೆಲ್ಲ. ಅನ್ನ ಸಾಂಬಾರು ಪೈಸ ಒಂದು ಸ್ವಲ್ಪ ಉಂಡಿದ್ರು ಅವರು. ಚಪಾತಿ ಅನ್ನ ಸಾಂಬಾರು ಅದಿತ್ತು. ಒಂದು ಚಪಾತಿ ಒಂದು ಅನ್ನ ಸಾಂಬಾರು ಉಂಡೆ. ಟೈಮು 10 ಗಂಟೆ ಹಾಕಿ ಮಾಡ್ತೇವೆ. ಶ್ರಾವಣ ಹಾಸಿಗೆ ಕೊಟ್ಟರು ಮಲ್ಕೊಳಲ್ಲ ನೋಡಿ. ಶ್ರಾವಣಿ ಕೂಡ ಮಲ್ಕೊಂಡಾಳ. ಬಟ್ಟೆ ಎತ್ತಿಟ್ಟು ಅವ್ರಿಗೆ ಹಾಸಿಗೆ ಕೊಟ್ಟು 10 ಗಂಟೆ ಆಗೇ ಬಿಡ್ತೀರಿ. ಇನ್ನು ಎಡಿಟಿಂಗ್ ಡೌನ್ಲೋಡ್ ಇಟ್ಟು ಇನ್ನು ಅಪ್ಲೋಡ್ ಮಾಡಬೇಕು. ನಾಳೆಗೆ 1 ಗಂಟೆಗೆ ತಪ್ಪಿಸಲ್ಲ ಸ್ನೇಹಿತರೆ. ತಪ್ಪಿಸಿ ಎಷ್ಟು ನಾನು ಅನುಭವನ ಉಂಡೀನಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಅನುಭವ ಉಂಡೀನಿ. ಇವಾಗ ಕುಂತಿದ್ದು ನೋಡಿ, ಇಲ್ಲಿ ಕಾಣ್ತಿರ್ಬೇಕು ಸ್ನೇಹಿತರೆ. ಅವು ತೆಲುಗುಂಬ ಅವ್ರು ಯಾರು ಇಟ್ಕೊಳಲ್ಲ, ನಾ ಇಟ್ಕೋತೀನಿ.
ಬರೀ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.